ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ವಿಶೇಷವಾದಂಥ ವಿಶಿಷ್ಟವಾದಂಥ ಅತಿಥಿ. ಅವರು ಡಾಕ್ಟರ್ ಲತಾ ದಾಮ್ಲೆ. ಲತಾ ದಾಮ್ಲೆ ಅವರು MS ಇನ್ ಡ್ರಗ್ ಡಿಸ್ಕವರಿಯನ್ನ ಡೆವಲಪ್ಮೆಂಟ್ ಅಲ್ಲಿ ಲಂಡನ್ ಅಲ್ಲಿ ಮಾಡಿರೋದು. ಅಂದ್ರೆ ನಾವು ಪಾಶ್ಚಾತ್ಯರ ಕೆಮಿಕಲ್ ಡ್ರಗ್ಸ್ ತಗೊಂಡು ಬಳಸ್ತಾ ಇದ್ದೀವಿ, ಆದ್ರೆ ನಮ್ಮ ದೇಶದ ಡ್ರಗ್ಸ್ಗಳನ್ನ ಅದನ್ನ ಡಿಸ್ಕವರಿ ಮಾಡಿ ಅದನ್ನ ಜಗತ್ತಿಗೆ ಕೊಡುವಂತ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ MD ಇನ್ ಪ್ಲಾಂಟ್ ಫಾರ್ಮಕಾಲಜಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ತಗೊಂಡಿದ್ದಾರೆ. ಅಂದ್ರೆ ಸಸ್ಯಜನ್ಯ ಔಷಧಿಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಆಯುರ್ವೇದದ ಔಷಧಿಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿಲ್ಲ, ಅದ್ರ ಕ್ವಾಲಿಟಿ ಕಂಟ್ರೋಲ್ ಇಲ್ಲ, ಅದು ಹಾಗಿಲ್ಲ ಹೀಗಿಲ್ಲ ಅಂತ ಆ ಪಾಶ್ಚಾತ್ಯರು ನಮ್ಮವರೇ ಮೂಗ್ ಮುರ್ತಾರೆ, ಯಾಕಂದ್ರೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ. ಆದರೆ ಇವರು ಹಳೆ ಬೇರು ಹೊಸ ಚಿಗುರು ಅಂತ ಸೈಂಟಿಫಿಕ್ ಟೆಂಪರ್ಮೆಂಟ್ ಜೊತೆಗೆ ಆ ವಿಜ್ಞಾನವನ್ನ ಬಳಸ್ಕೊಂಡು ಹಳೆ ಬೇರುಗಳನ್ನ ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬನ್ನಿ ಲತಾ ಅವರೇ, ನಮಸ್ಕಾರ, ಸ್ವಾಗತ, ಸುಸ್ವಾಗತ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬಾ ತುಂಬಾ ಸಂತೋಷ ಆಗುತ್ತೆ ನೀವು ಬಂದಿದ್ದು. ಹೋದ್ಸಲ ನೀವು ಸಮಗ್ರ ಆರೋಗ್ಯ ಅಂದ್ರೆ ಏನು ಅಂತ, ಅಂದ್ರೆ ಸ್ವಾಸ್ಥ್ಯ ಸಮಗ್ರವಾಗಿ ಏನು ಅಂತ ತಿಳಿದ್ರಿ. ಅದಕ್ಕೆ 4 ಆಧಾರ ಸ್ತಂಭ ಅಂತಂದ್ರಿ. ಮೊದಲೇ ಆಧಾರ ಸ್ತಂಭ ಯಾವುದು ಆರೋಗ್ಯಕ್ಕೆ ಅಂತ ದಯವಿಟ್ಟು ತಿಳಿಸಿ. ಹೌದು, ಆ, ತುಂಬಾ ಚೆನ್ನಾಗಿತ್ತು ಆ ಡಿಸ್ಕಷನ್ ಕೂಡ. ಸಮಗ್ರ ಆರೋಗ್ಯಕ್ಕೆ ಆ, ಮುಖ್ಯವಾಗಿ ಆ, ಇದು ಆಯುರ್ವೇದದಲ್ಲೂ ಹೇಳಿದ್ದಾರೆ, ಯೋಗದಲ್ಲೂ ಹೇಳಿದ್ದಾರೆ. ಹ್ಮ್. ಆ, ಆಹಾರ ವಿಹಾರ, ಆಚಾರ ವಿಚಾರ. ತುಂಬಾ ಸಿಂಪಲ್ ಅನ್ಸುತ್ತೆ ಕೇಳಕ್ಕೆ, ಆದ್ರೆ ಹ್ಮ್. ನಾನು ಯಾವಾಗ್ಲೂ ಹೇಳ್ದಂಗೆ ಬೇಸಿಕ್ಸ್ ಗಟ್ಟಿ ಇದ್ದಷ್ಟು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದು ಅಂತ. ಹೌದು. ಅದರಲ್ಲಿ ಮುಖ್ಯವಾಗಿ ಪ್ರತಿಯೊಂದಕ್ಕೂ ನಾವು ಯಾವ್ದು ಹೆಚ್ಚಲ್ಲ, ಯಾವ್ದು ಕೀಳಲ್ಲ. ಆಕ್ಚುಲಿ ಹ್ಮ್. ಎಲ್ಲದಕ್ಕೂ ಒಂದ್ 25% ಕೊಟ್ಟಂಗೆ ಈಕ್ವಲ್ ವೇಟೇಜ್ ಇಟ್ಕೋಬೇಕು. ಆಹಾರ ವಿಹಾರ ಅಲ್ಲ, ಯಾವುದೇ ಆಚಾರ ಬಿಲ್ಡಿಂಗ್ ವಿಚಾರ ನಿಲ್ಬೇಕಂದ್ರೆ 4 ಸ್ತಂಭಗಳು ಗಟ್ಟಿಯಾಗಿ ಇರ್ಬೇಕಲ್ವಾ? ಒಂದು ಗಟ್ಟಿಯಾಗಿರ್ಬೇಕು. ಹೌದು, ಗಟ್ಟಿಯಾಗಿರೋದು ಒಂದು ಹೌದು. ಅಂತಾನೆ ಬಿದ್ದೋಗ್ಬಿಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ, ಸರಿ. ಎಕ್ಸಾಕ್ಟ್ಲಿ. ಹ್ಮ್. ಈ ಸೊ ಈಗ ಆಹಾರದ ಬಗ್ಗೆ ಆಹಾರದ ಹೇಳಿ. ಬಗ್ಗೆ ಹ್ಮ್. ಆಹಾರದ ಬಗ್ಗೆ ಮುಖ್ಯವಾಗಿ ಹೇಳೋದಂದ್ರೆ, ಆ ಹ್ಮ್. ತುಂಬಾ ಕಾಮನ್ ಆಗಿ ಎಲ್ರಿಗೂ ಗೊತ್ತು, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಹೌದು, ಅದೇ ಹೌದು. ರೀತಿ ಇಂಗ್ಲಿಷ್ ಅಲ್ಲಿ ಕೇಳಿದ್ರು ವಿ ಆರ್ ವಾಟ್ ವಿ ಈಟ್. ಇಫ್ ವಿ ಹೌದು. ಡೋಂಟ್ ಈಟ್ ಅವರ್ ಫುಡ್ ಆಸ್ ಹ್ಮ್. ಮೆಡಿಸಿನ್, ವಿ ವಿಲ್ ಬಿ ಈಟಿಂಗ್ ಮೆಡಿಸಿನ್ ಆಸ್ ಅವರ್ ಫುಡ್ ಅಂತ ಹೇಳೋದು ತಮಾಷೆಯಾಗಿ ಹೇಳ್ತಾರೆ, ವಿಚ್ ಇಸ್ ಹೌದು, ಟ್ರೂ ಆಲ್ಸೋ. ಹೌದು. ಮುಖ್ಯವಾಗಿ ನೋಡಿದ್ರೆ ಈಗಂತೂ ಗಟ್ ಹೆಲ್ತ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೀರಾ ನೀವು. ಒಂದ್ ಹೌದು, ಲಾಸ್ಟ್ ಹೌದು, 30 ಹೌದು, ಇಯರ್ಸ್ ಇಂದ ಹೌದು, ತುಂಬಾ ಹೌದು. ಎಲ್ಲಾ ನಮ್ಮ ಕಾಯಿಲೆ ಕೂಡ ಆ ಗಟ್ ಹ್ಮ್. ಹೆಲ್ತ್ ಅನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಮೇಂಟೈನ್ ಮಾಡ್ಕೋಬಹುದು, ಆ ಕಾಯಿಲೆ ಬಾರದಂತ ತಡಿಬಹುದು. ಈ ರೀತಿ ಹೌದು. ಪ್ರಿವೆಂಟಿವ್ ಹೆಲ್ತ್ಗೆ ತುಂಬಾ ಒಳ್ಳೆ ವಿಷಯ ಹೇಳ್ತಾರೆ. ಇದನ್ನ ಹ್ಮ್. ಹಲವಾರು ಸಾವಿರ ವರ್ಷದ ಹಿಂದೆ ಹ್ಮ್. ಆಯುರ್ವೇದದಲ್ಲಿ ಹೇಳಿದ್ ನೋಡಿದ್ರೆ ಸೋಜಿಗ ಅನ್ಸತ್ತೆ. ಹ್ಮ್. ಪ್ರತಿಯೊಂದು ಕಾಯಿಲೆಗೂ ಹ್ಮ್. ಆಮಾಶಯ ಸ್ಥಿತ, ಅದ್ರ ಮುಖ್ಯ ಮೂಲ ರೂಟ್ ಎಲ್ಲಿದೆ, ಹ್ಮ್. ಆಮಾಶಯದಲ್ಲಿ, ಗಟ್ಟಲ್ಲಿದೆ ಹ್ಮ್. ಅಂತ ಆಗ ಹೇಳಿದ್ದಾರೆ. ಹ್ಮ್. ರೋಗೇಪಿ ಸರ್ವ ಮಂದಾಗ್ನವು ಅಂತ. ನಮ್ಮ ಅಗ್ನಿ ಏನು ಹ್ಮ್. ಆಮಾಶಯದಲ್ಲಿರೋದು ಇದು ಕಡಿಮೆ ಆದಾಗ ನಮ್ಮ ಹ್ಮ್. ರೋಗಗಳು ಜಾಸ್ತಿ ಉಂಟಾಗತ್ತೆ ಅನ್ನೋದನ್ನ ಚೆನ್ನಾಗಿ ಹೌದು. ತಿಳ್ಕೊಂಡಿದ್ರು ಅವರು. ಆಗ ಊಟನೂ ಅಷ್ಟೇ, ಒಂದು ಹ್ಮ್. ಬ್ಯಾಲೆನ್ಸ್ಡ್ ಮೀಲ್ ಏನಿತ್ತು ಅದು ಹ್ಮ್. ಚೆನ್ನಾಗಿತ್ತು ತುಂಬಾ. ಆಗ ನಾವು ಯೂಸ್ ಮಾಡ್ತಾ ಇರುವಂತಹ ಮುಂಚೆ, ನಾವೇ ಹ್ಮ್. ಈಗ ಸ್ವಲ್ಪ ಒಂದ್ 20 ವರ್ಷದ ಹಿಂದೆ ಯೂಸ್ ಮಾಡ್ತಾ ಇರುವ ತರಕಾರಿಗಳನ್ನ ಇವತ್ತು ಮಾಡ್ತಾ ಇಲ್ಲ. ನೀವು ಹೌದು. ನೋಡಿದ್ರೆ ಆಲ್ಮೋಸ್ಟ್ ಎಲ್ರು ಆಲೂಗಡ್ಡೆ ಒಂದೇ ತರಕಾರಿ ಅಂತ ತಿಳ್ಕೊಂಡ್ ಹಂಗೆ ಇದೆ ಇವಾಗ ನೋಡಿದ್ರೆ. ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ 3 ಬಿಟ್ರೆ ಆಲೂಗಡ್ಡೆ ಇನ್ನೇನಿಲ್ಲ. ಇದು ಬಿಟ್ಟು ಇನ್ಯಾವುದೂ ಇಲ್ಲ. ಕರೆಕ್ಟ್ ಆಗಿ ಹೌದು. ನೋಡಿದ್ರೆ ಅದ್ರಲ್ಲಿ ಈರುಳ್ಳಿ ಒಂದ್ ಬಿಟ್ಟು ಆಲೂಗಡ್ಡೆ, ಕ್ಯಾರೆಟ್, ಟೊಮೆಟೊ ಇವೆಲ್ಲ ಹ್ಮ್. ಹೊರಗಡೆಯಿಂದ ಬಂದಂತಹ ಆಹಾರಗಳು. ಇನ್ಫ್ಯಾಕ್ಟ್ ಹೌದು, ಹೌದು. ನಮ್ಮ ಏನ್ಷಂಟ್ ವೆಜಿಟೇಬಲ್ಸ್ ಅಲ್ಲಿ ಹೇಳುವಂತ ಎಷ್ಟು ಆಹಾರಗಳನ್ನ ಇವತ್ತು ಸೂಪರ್ ಫುಡ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ನೀವು ನೋಡಿರ್ಬೋದು, ಹೌದು, ನುಗ್ಗೆ ಸೊಪ್ಪು ಹೌದು, ಅಥವಾ ಹೌದು, ಹರಿವೆ ಸೊಪ್ಪು, ಹೌದು. ಆ, ಹ್ಮ್. ಈ ಬಾಳೆಕಾಯಿ ಇವುಗಳನ್ನೆಲ್ಲ ಹ್ಮ್. ಯೂಸ್ ಮಾಡ್ತಾ ಇದ್ವಿ. ಇದು ತುಂಬಾ ಒಳ್ಳೇದು ಗಟ್ ಹೆಲ್ತ್ಗೆ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನ ಹ್ಮ್. ಇನ್ಫ್ಯಾಕ್ಟ್ ನಮ್ಮ ಮತ್ತೆ ಈ ನೀವು ನೀವು ಬೂದುಗುಂಬಳ. ನುಗ್ಗೆ ಸೊಪ್ಪು ಅಂದಾಗ ನೆನಪಾಯ್ತು. ಒಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕರೆದಿದ್ರು. ನಿಮ್ ಹಾಗೆ ಸ್ಮಾರ್ಟ್ ಹುಡುಗಿ ಒಬ್ಳು PhD ಮಾಡಿದವಳು ಬಂದು ನನಗೆ ಒಂದು ಸಸಿ ಕೊಟ್ಲು. ನಾನು ಏನ್ ಸಸಿ ಅದು, ಹೂ ತರದಲ್ಲ, ಏನಲ್ಲ, ಏನು ಅಂತ ಕೇಳಿದೆ. ಇದು ನುಗ್ಗೆ ಸೊಪ್ಪುದು ಅಂತ. ಆ ಹುಡುಗಿ ನುಗ್ಗೆ ಸೊಪ್ಪಿನಲ್ಲಿ PhD ಮಾಡಿದಾಳೆ.
ಅಂದ್ರೆ ನೋಡಿ. ಆ ನುಗ್ಗೆ ಸೊಪ್ಪಿನಲ್ಲಿ ಏನೇನ್ ಅಂಶಗಳಿದೆ ಏನು ಅಂತ PhD ಮಾಡಿರೋದು. ಅಂದ್ರೆ ನಮಗೆ ಹೌದು ನಮಗ್ ಗೊತ್ತಿಲ್ಲ ನುಗ್ಗೆ ಸೊಪ್ಪಿನಲ್ಲಿ ಇಷ್ಟೊಂದಿದೆ ಅಂತಂದು. ಹೇಳಿ. ಹೌದು ಹೌದು. ಹಂಗಾಗಿ ಈ ರೀತಿಯ ಆಹಾರಗಳನ್ನ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ರೆಗ್ಯುಲರ್ ಆಗಿ ತುಂಬಾ ಹ್ಮ್ ಮುಖ್ಯವಾಗಿರುತ್ತೆ. ಒಂದು ಹ್ಮ್ ಸಿಂಪಲ್ ಆಗಿ ನಾವು ಒಂದು ಆಹಾರದ ಪ್ಲೇಟ್ ನಮ್ಮ ಹ್ಮ್ ಊಟ ಮಾಡೋ ಪ್ರತಿ ಆಹಾರದಲ್ಲೂ ನಾನೇನ್ ಹ್ಮ್ ಹೇಳ್ತೀನಿ ಅಂದ್ರೆ ಅರ್ಧ ಭಾಗವನ್ನ ತರಕಾರಿ ಹ್ಮ್ ಹಣ್ಣುಗಳಲ್ಲಿ ಇಟ್ಕೊಳ್ಳಿ, ಅದರಲ್ಲೂ ತರಕಾರಿ ಜಾಸ್ತಿ ಇರ್ಲಿ. ಇದೆ ಈ ಹ್ಮ್ ರೀತಿ ಸೊಪ್ಪು ಇಂಥದ್ದೆಲ್ಲ ಹೇಳಿದ್ದು, ಅಥವಾ ನಮ್ದು ಗೋರಿಕಾಯಿ ಇರ್ಬೋದು, ಈ ಹ್ಮ್ ಅಂಥ ವೆಜಿಟೇಬಲ್ಸ್ ಗಳನ್ನ ಜಾಸ್ತಿ ಫೈಬರ್ಸ್ ಹ್ಮ್ ಇರುವಂತದ್ದನ್ನ, ಆಲೂಗಡ್ಡೆ ಅವುಗಳೆಲ್ಲ ಅಲ್ಲ, ಅಂಥದ್ದು ಇಟ್ಕೊಳ್ಳಿ. ಇನ್ನು ಹ್ಮ್ ಅರ್ಧ ಭಾಗ ಏನಿದೆ ಅದನ್ನ ಕಾಲು ಭಾಗ ಮಾಡಿ ಅದರಲ್ಲಿ ಹ್ಮ್ ನಮ್ಮ ಪ್ರೋಟೀನ್ ಸೋರ್ಸ್ ಬರುವಂತೆ ಹ್ಮ್ ಇಟ್ಕೊಳ್ಳುವಂಥದ್ದು, ಕಾಳು, ಬೇಳೆ ಅಥವಾ ಹ್ಮ್ ಮೊಟ್ಟೆ, ಮೀನು ಈ ಹ್ಮ್ ಹ್ಮ್ ರೀತಿದಿರ್ಬೋದು. ಇನ್ನೊಂದು ಹ್ಮ್ ಅರ್ಧದಲ್ಲಿ ಫೈಟೋ ನ್ಯೂಟ್ರಿಯೆಂಟ್ಸ್ ತುಂಬಿರ್ಲಿ, ಹ್ಮ್ ಸ್ವಲ್ಪ ಫ್ಯಾಟ್ಸ್. ಅದು ಹ್ಮ್ ಯಾವ ರೀತಿಯಿಂದ ಆದ್ರೂ, ಕಾಯಿ ಇರ್ಬೋದು, ಈ ತರದ್ದು ಹ್ಮ್ ನಾವೇನು ಪಲ್ಯ ಮಾಡಿರ್ತಾರೆ ಇದರಲ್ಲಿ ತೆಂಗಿನಕಾಯಿ ಇರ್ಬೋದು, ಅದಕ್ಕೆ ಒಗ್ಗರಣೆ ಹಾಕಿರ್ತೀವಿ, ಆ ಫ್ಯಾಟ್ ಅಂಶ ಒಂದ್ ಸ್ವಲ್ಪ ಅದ್ರಲ್ಲಿ ಸೇರಿ ಇಟ್ಕೊಂಡಿರ್ಲಿ ಅಂತ ಹೇಳಿ. ಹ್ಮ್ ಅಥವಾ ಈ ನಟ್ಸ್ ಮತ್ತೆ ಕೆಲವು ಬಾದಾಮಿ ಈ ರೀತಿಯ ಹ್ಮ್ ಡ್ರೈ ಹ್ಮ್ ಫ್ರೂಟ್ಸ್ ಇಟ್ಕೊಳ್ಳುವಂಥದ್ದು. ಹ್ಮ್ ನಾವು ಪ್ರತಿ ಸತಿ ಆಹಾರ ತಿನ್ನುವಾಗ್ಲೂ ಒಂದು ಸ್ವಲ್ಪ ಮೈಂಡ್ಫುಲ್ ಆಗಿ ಇದಿಷ್ಟು ನಮ್ಮ ಹೊಟ್ಟೆಗೆ ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಕಾಳಜಿ ಇಟ್ಕೊಂಡ್ರೆ ತುಂಬಾ ಹ್ಮ್ ವಿಷಯಗಳನ್ನ ಆಕ್ಚುಲಿ ನಾವು ಪ್ರಿವೆಂಟ್ ಮಾಡ್ಬೋದು, ಪ್ರಿವೆಂಟಿವ್ ಹ್ಮ್ ಹೆಲ್ತ್ ಹೌದು ಇದರಲ್ಲಿ. ಹೌದು ಹೌದು ಹೌದು. ನೀವು ಆ ಆಹಾರ ಅಂತ ಹೇಳಿ ತಟ್ಟೆಯಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ನನ್ನ ಪ್ರಕಾರ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಲ್ಲ, ಅತ್ಯಂತ ಶಾಸ್ತ್ರೋಕ್ತವಾದಂಥ ಸಮತೋಲವಾದಂಥ ಆಹಾರ ಅಂತ ಹೇಳ್ಬೋದು. ಆಹಾರ. ಯಾಕಂದ್ರೆ ಹೌದು ಉಪ್ಪು ಉಪ್ಪಿನಕಾಯಿ ಎಡಗಡೆ ಕೊನೆಗೆ ಇಟ್ಟಿರ್ತಾರೆ, ಅಂದ್ರೆ ಮುಟ್ಟಬೇಡಿ ಹೌದು. ಅಲ್ಲಿ ಕೈ ಹೋಗ್ಬಾರ್ದು ಅಂತ. ಬೇಡ ಅದ್ರ ಜಾಸ್ತಿ. ಪಕ್ಕಕ್ಕೆ ಎರಡು ಕೋಸಂಬರಿ ಇಟ್ಟಿರ್ತಾರೆ, ಹೆಸರು ಕಾಳು, ಕಡಲೆಬೇಳೆದು ಇದ್ರದ್ದು. ಆ ಎರಡು ದ್ವಿದಳಗಳು ಪ್ರೋಟೀನು ಬೇಕಾದಷ್ಟು ಸಿಕ್ಕತ್ತೆ. ಇನ್ನು ಹೌದು ಎರಡ್ ಮೂರು ತರಕಾರಿಗಳು ಬರುತ್ತೆ, ಅದರಲ್ಲಿ ಬಾಳೆಕಾಯ್ದು ಬರುತ್ತೆ, ಸೊಪ್ಪಿಂದು ಬರುತ್ತೆ, ಎಲ್ಲನೂ ಬರುತ್ತೆ. ಅದರಲ್ಲಿ ಫೈಬರ್ಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಕಡಿಮೆ. ಇನ್ನ ಫುಡ್ ಪಿರಮಿಡ್ ಅಂತೀವಲ್ಲ, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು ಆ ಪ್ರಪೋರ್ಷನ್ ಅಲ್ಲಿ ಕೆಳಗಡೆಗೆ ಅನ್ನ, ಮೇಲೆ ತವ್ವೆ, ಆಮೇಲೆ ತುಪ್ಪ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಎಷ್ಟು ಚೆನ್ನಾಗಿ. ಆಮೇಲೆ ಹೌದು ಕೊನೆಗೆ ಮೊಸರನ್ನ. ಈ ಮೊಸರು ಹೌದು ಪ್ರೋಬಯೋಟಿಕ್, ಹಾಗಾಗಿ ಮಜ್ಜಿಗೆ ಕುಡಿದ್ರೂ ಆಯ್ತು ಅಥವಾ ಬಾಳೆಹಣ್ಣು ತಿಂದ್ರು ಆಯ್ತು, ಪರ್ಫೆಕ್ಟ್ ಆಗಿ ಆಗತ್ತೆ. ಆದ್ರೆ ಇವತ್ತು ಹೌದು ಅದನ್ನ ಬಿಟ್ಟು ಹಾಳು ಮೂಳು ತಿನ್ನೋಕ್ ಶುರು ಮಾಡಿರೋದ್ರಿಂದ ಎಲ್ಲಾ ಪ್ರಾಬ್ಲಮ್ ಬಂದಿದೆ ಅಂತ ಅನ್ಸುತ್ತೆ. ಹೌದು ಹೇಳಿ. ಹೌದು. ಅಷ್ಟೇ, ಅದು ಅಷ್ಟೇ ಅಲ್ಲ, ನೀವೇ ಹೇಳಿದ್ರಿ ಏನ್ ಸಮತೋಲನ ಆಹಾರ ನೀವು ನೋಡಿದ್ರೆ ತುಂಬಾ ಜನರು ಈ ಮೇಲ್ ಹೇಳಿರುವ ಪಲ್ಯಗಳನ್ನೆಲ್ಲ ಬಿಟ್ಟಿರ್ತಾರೆ, ಮಧ್ಯದಲ್ಲಿರುವ ಅನ್ನ ಅದಕ್ಕೆ ರಾಶಿ ಅದನ್ನ ಮುಗಿಸಿರ್ತಾರೆ ಅದಕ್ಕೆ ನೋಡಿದ್ರೆ. ಸಾರನ್ನ, ಹುಳಿಯನ್ನ, ಮೊಸರನ್ನ ಅಂತ. ಹೌದು, ಈ ಹಾಕಿ ಅನ್ನ ಹಾಕಿ ಅನ್ನ ಅದನ್ನೇ. ಅಂತ ಮೂರ್ ಹೊತ್ತಿಗೆ ತಿನ್ನೋದಕ್ಕೆ ನನ್ಗೆ ಹಾ, ಸರ್ವಜ್ಞ ನೆನ್ಪಾಯ್ತು. ಅಕ್ಕಿಯನ್ನು ಉಂಬುವನು ಹಕ್ಕಿ ಅಂತ ಆಗುವನು, ಹಾಕಿ ಅಂತ ಹೇಳಿ. ಇಕ್ಕುತ್ತಲಿರುವನು ದುರ್ರೊಕ್ಕವನ್ನು ವೈದ್ಯನಿಗೆ ಸರ್ವಜ್ಞ ಅಂತ. ಯಾರು ಮೂರು ಹೊತ್ತು ಹೌದು ಬರೀ ಅನ್ನ ತಿಂತಾರಲ್ಲ, ಅವರು ವೈದ್ಯರಿಗೆ ರೊಕ್ಕ ಕೊಡ್ತಾರೆ ಅಂತ. ಕೊಡ್ತಾರೆ. ಹೌದು ಹೌದು. ರಾಗಿ ತಿಂದವನು ಯೋಗಿ ಅಂತ ಹೇಳ್ತಾರಲ್ಲ, ಈ ರೀತಿ ಮಿಲೆಟ್ಸ್ ಇವುಗಳನ್ನ ಎಲ್ಲವನ್ನು ಒಂದು ಸಮ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ಹ್ಮ್ ಆಮೇಲೆ ತುಂಬಾ ಈಗ ಲಾಸ್ಟ್ ಟೈಮ್ ನಾವು ಅನ್ಕೊಂಡ್ವಿ ಒಂದ್ ರೀತಿ ಎಲ್ಲ ಫಿಯರ್ ಸೈಕಾಸಿಸ್ ಬಿಕಾಸ್ ಆಫ್ ಇನ್ಫಾರ್ಮೇಶನ್ ಬರ್ಸ್ಟ್, ಒಂದ್ ಹೌದು ರೀತಿ ಹೌದು ಮಾಹಿತಿ ಹೌದು. ಸ್ಫೋಟದಲ್ಲಿ ಏನೇನೋ ಹ್ಮ್ ಯಾವ ಎಣ್ಣೆ ಉಪಯೋಗಿಸ್ಬೋದು, ಅದು ಆಲಿವ್ ಆಯಿಲ್ ಇಂದ ಶುರುವಾಗಿದೆ. ಆಲಿವ್ ಆಯಿಲ್ ಹ್ಮ್ ಒಳ್ಳೇದು, ಅವಕಾಡೋ ಆಯಿಲ್ ಅಂತೆ, ಇನ್ನು ಹ್ಮ್ ಏನೇನೋ ಹಲವು ಹ್ಮ್ ಆಯಿಲ್ಗಳು ಬರ್ತಾನೆ ಇವೆ. ಸೊ ಹ್ಮ್ ಆಕ್ಚುಲಿ ಈಗ ಮತ್ತೆ ಎಲ್ಲರೂ ಉಲ್ಟಾ ಈಗ ವಾಪಸ್ ಬೆಸ್ಟ್ ಗಾಣದ ಒಗ್ಗರಣೆಗೆ ಅಂದ್ರೆ ಎಣ್ಣೆಗೆ, ಕೊಬ್ಬರಿ ಎಣ್ಣೆ, ಗಾಣದ ಎಣ್ಣೆಗೆ. ತೆಂಗಿನ ಹ್ಮ್ ಎಣ್ಣೆ ಹ್ಮ್ ಅಥವಾ ತುಪ್ಪ ಈ ರೀತಿ ಬಂದಿದ್ದಾರೆ, ಅದ್ರ ಹ್ಮ್ ಸ್ಮೋಕ್ ಹ್ಮ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಹೇಳ್ಕೊಂಡು. ಹ್ಮ್ ನಾವು ಇದ್ರ ಬಗ್ಗೆ ಯೋಚನೆ ಮಾಡುವಾಗ ನಾನು ಹೇಳೋದು ಸ್ವಲ್ಪ ಕಾಮನ್ ಸೆನ್ಸ್ ಜನರು ಇಟ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ನಾವು ಹ್ಮ್ ಫ್ಯಾಟ್ಸ್ ಎಷ್ಟೇ ಯೂಸ್ ಮಾಡಿದ್ರೆ ದಿನಕ್ಕೊಂದ್ 4 ರಿಂದ 6 ಸ್ಪೂನ್ ಅಷ್ಟು ಮಾತ್ರ ನಮ್ಗೆ ಅದರಿಂದ ಅಷ್ಟೇ ಕ್ಯಾಲರಿ ಅಷ್ಟೇ. ಸಾಕಾಗತ್ತೆ. ಹೌದು ಸೊ ಹೌದು ಹೌದು. ಇದರಲ್ಲಿ ನಾವು 1 ರಿಂದ 2 ಸ್ಪೂನ್ ಒಗ್ಗರಣೆಗೆ ಇಟ್ಕೊಂಡ್ರೆ, ನಾವು ಹ್ಮ್ ಒಗ್ಗರಣೆಯಲ್ಲಿ ಹಾಕುವಂತಹ ಈ ಅರಿಶಿನ ಇರ್ಬೋದು, ಹ್ಮ್ ಇಂಗು ಅಥವಾ ಜೀರಿಗೆ, ಹ್ಮ್ ಇವೆಲ್ಲದರಲ್ಲಿ ಆಯಿಲ್ ಹ್ಮ್ ಸಾಲ್ಯುಬಲ್ ಮೆಟೀರಿಯಲ್ಸ್ ನಮ್ಮ ದೇಹಕ್ಕೆ ಓ ಬೇಕಾಗೋದು ಏನಿದೆ, ಹಾ. ಕರ್ಕ್ಯುಮಿನ್, ಹ್ಮ್ ಜಿಂಜರಾಲ್ ಈ ತರದ್ದು, ಅದು ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ನಾವು ಹಾಗೆ ಹ್ಮ್ ತಗೊಳ್ಳೋದ್ರಿಂದ. ಅದರಿಂದ ನೋಡಿ, ಹ್ಮ್ ನೀವು ನೋಡಿರ್ಬೋದು, ಅರಿಶಿನ ಹಾಲಲ್ಲಿ ಕುಡಿಬೇಕು ಅಂತ ಹೇಳಿದ್ರು ಮುಂಚೆ, ಹೌದು ನೀರಲ್ಲಿ ಹೌದು ಅದು ಕರ್ಕ್ಯುಮಿನ್ ಡಿಸಾಲ್ವ್ ಆಗೋದಿಲ್ಲ. ಹಾಗಾಗಿ ಹೌದು ಸೊ ಹೌದು ಈ ಒಗ್ಗರಣೆ ಅಂಶ ನಮ್ಮ ಹೊಟ್ಟೆಗೆ ಹೋದ್ರೆ ಈ ಫೈಟೋ ನ್ಯೂಟ್ರಿಯೆಂಟ್ಸ್ ನಮಗ್ ಸಿಗುತ್ತೆ. ಇನ್ನು ಹೌದು. ಉಳಿದ ಭಾಗದ ಫ್ಯಾಟ್ ನಾವು ಹ್ಮ್ ತೆಂಗಿನಕಾಯಿ ಮತ್ತು ಹ್ಮ್ ದಿನದಲ್ಲಿ 1-2 ಚಮಚ ತುಪ್ಪ ಹಾಕೊಳ್ಳೋದ್ರಲ್ಲಿ ನಾವು ಹೌದು ಮುಗಿಸಿ ಹೌದು ಬಿಡ್ಬೋದು. ಅದು ಬಿಟ್ಟು ಹೌದು ನಾವು ಹೌದು. ಈ ಎಣ್ಣೆ ತರ್ಲಾ ಆ ಎಣ್ಣೆ ತರ್ಲಾ ಅನ್ನೋದ್ರ ಬಗ್ಗೆ ನೋಡಿ, ತುಂಬಾ ನೀವು ತಲೆ ನೀವು ಕೆಡಿಸ್ಕೊಳ್ಳುವ. ತುಪ್ಪ ಅಂದಿದ್ದಕ್ಕೆ ನನಗೆ ನೆನಪಾಯ್ತು.
ಎಷ್ಟೋ ಜನ ಯುವಕರು ಮೂರ್ಖರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಪಿಜ್ಜಾ ಹ್ಯಾಂಬರ್ಗರು ಅದರದ್ದು ಎಲ್ಲ ಇದು ಹಾಕಿದ್ದನ್ನ ತಗೊಂಡು ಬೇಸು, ಅದು ಮೈದಾ ಬೇಸು ಅದ್ರ ಮೇಲೆ ಆ ಇದು ತಗೊಂಡು ಆದ್ರೆ ತುಪ್ಪ ಬಿಡ್ತಾರೆ. ಯಾಕೆಂದ್ರೆ "ಉಯ್, ತುಪ್ಪ ಫ್ಯಾಟ್ ಆಗತ್ತೆ ಅಂತ. ಆದ್ರೆ ನಮ್ಮ ಹಳೆ ಕಾಲದಲ್ಲಿ ತುಪ್ಪ ತಿಂದವನ ತಲೆ ಅಂತ ಇದ್ರು. ಯಾರು ಕ್ಲಾಸಲ್ಲಿ ಹೌದು. ಭಾರಿ ಬುದ್ಧಿವಂತರು ಅವರು ತುಪ್ಪ ತಿಂದವರು ಅಂತ. ನಾನು ಇವತ್ತಿಗೂ ತುಪ್ಪ ತಿಂತೀನಿಪ್ಪ, ಅಂದ್ರೆ ಬುದ್ಧಿ ಇಲ್ಲ, ಬುದ್ಧಿ ಜಾಸ್ತಿ ಆಗ್ಲಿ ಅಂತ ತಿಂತಾ ಇದ್ದೀನಿ. ಅಯ್ಯೋ, ನಿಮ್ಗಿದ್ದಷ್ಟು ಬುದ್ಧಿ ಬಂದ್ರೆ ಬೇಕಾದಷ್ಟು ಸಾಕು. ಅದಲ್ಲದೆ ಅದೇ ರೀತಿ ಏನಾಗುತ್ತೆ. ಇವನ್ನೆಲ್ಲ ನೀವು ನಮ್ಗೆ ಬಿಟ್ಟು ಹೌದು. ಬಿಟ್ಟು ಆ, ಎಣ್ಣೆಯಲ್ಲಿ ಕರ್ದಿರುವಂತ ಫಿಂಗರ್ ಚಿಪ್ಸ್, ವಡೆ, ಈ ತರದ ಎಣ್ಣೆಯಲ್ಲಿ ಅದು ಕರ್ದಿರೋದ್ ತಿನ್ನೋದು ಟ್ರಾನ್ಸ್ ಫ್ಯಾಟ್ಸ್. ಜಾಸ್ತಿ ಮಾಡ್ಕೊ. ಹೌದು, ಟ್ರಾನ್ಸ್ ಟ್ರಾನ್ಸ್ ಫ್ಯಾಟ್ಸ್ ಫ್ಯಾಟ್ಸ್ ಆಗತ್ತೆ. ಒಳ್ಳೇದಲ್ಲ. ಹೌದು. ಅವನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ಫ್ಯಾಕ್ಟ್ ಹೌದು. 4 ಬಿಳಿ ಪದಾರ್ಥಗಳನ್ನ ಬಿಡಿ ಅಂತ ಹೇಳ್ತೀನಿ. ಹೌದು. ಮೈದಾ, ಸಕ್ಕರೆ, ಶುಗರ್, ಇದು ಸಾಲ್ಟ್, ಹಾಗೆ ಹ್ಮ್. ಈ ಪ್ರೋಸೆಸ್ಡ್ ಮೈ ಫ್ಲೋರ್ಸ್ ಅಂದ್ರೆ ಕ್ಲೋಸ್. ಪ್ರೋಸೆಸ್ಡ್ ಹಾ. ಫ್ಯಾಟ್ಸ್, ಹ್ಮ್. ಇವುಗಳನ್ನ ಬಿಡೋದು ತುಂಬಾ ಅಂದ್ರೆ ಮುಖ್ಯ. ಡಾಲ್ಡಾ ಮತ್ತೆ ವನಸ್ಪತಿ, ಡಾಲ್ಡಾ ಡಾಲ್ಡಾ ವನಸ್ಪತಿ ವನಸ್ಪತಿಗಳು. ಇವುಗಳು, ಹ್ಮ್. ಹೌದು, ಹ್ಮ್. ಅವುಗಳನ್ನೆಲ್ಲ ಬಿಟ್ಟು ಬಿಡೋದು ಬೆಸ್ಟ್. ಹಾಗೆ ಹ್ಮ್. ಫ್ರೂಟ್ಸ್, ಈಗ ತುಂಬಾ ಜನ ಈ ಫ್ರೂಟ್ ಜ್ಯೂಸ್ ಕುಡಿಯೋದು, ಸ್ಮೂದಿ ಕುಡಿಯೋದು, ಎಲ್ಲದನ್ನು ಒಂದು ಅರ್ದು ಅದರ ರಸ ತೆಗೆದು ಕುಡಿಯೋದೊಂದು ಟ್ರೆಂಡ್ ಶುರುವಾಗಿದೆ. ಅದು ಹ್ಮ್. ಒಳ್ಳೇದಲ್ಲ. ಫುಲ್ ಫ್ರೂಟ್ಸ್ ಅನ್ನೇ ತಿನ್ನಿ, ಆಗ ನಿಮ್ಮ ಹ್ಮ್. ಗಟ್ ಫೈಬರ್ಸ್ ಇಂಪ್ರೂವ್ ಆಗುತ್ತೆ. ಈ ರೀತಿ ಓಕೆ. ಕಾಮನ್ ಆಗಿ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಇಟ್ಕೊಂಡ್ರೆ ಚೆನ್ನಾಗಿ ಓಕೆ. ಮೇಂಟೈನ್ ಮಾಡುತ್ತೆ. ಓಕೆ. ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಲತಾ ಅವರೇ. ಯಾಕಂದ್ರೆ ಆಹಾರ ಅಂದ್ರೆ ಕೇವಲ ಹೊಟ್ಟೆಗೆ ತಗೊಳ್ಳೋದಷ್ಟೇ ಅಲ್ಲ, ನಮ್ಮ ನೆತ್ತಿಗೆ ತಗೊಳ್ಳೋದು ಕೂಡ. ಆ ವಿಚಾರವನ್ನ ಆಮೇಲೆ ಮಾತಾಡೋಣ. ಇಷ್ಟು ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.